ಚಾಮುಂಡೇಶ್ವರಿ ದೇವಿಯ ಆರಾಧಕನಿಂದ ವಕೀಲನ ಮೇಲೆ ಹಲ್ಲೆ. ಒಂದು ಕಡೆ ಉತ್ಸವ, ಮತ್ತೊಂದು ಕಡೆ ದಾರಿ ಬಂದ್. ಏನಿದು ಐ ಡ್ರಾಮಾ? ಕಾರಿನ ಆರನ್ ಸದ್ದು, ದೇವಮಾನವ ಭಕ್ತರ ಗುದ್ದು, ಠಾಣೆ ಮೆಟ್ಟಿಲೇರಿದ ವಕೀಲ. ವರ್ತನೆ ಗುಂಡಾ ವರ್ತನೆ, ಅದು ಅಂತಿಂತ ವರ್ತನೆ ಅಂತೂ ಅಲ್ಲವೇ ಅಲ್ಲ. ದಾರಿ ನಮ್ದು, ಜಾಗ ನಮ್ದು ಅನ್ನೋ ದೌರ್ಜನ್ಯದಂತೆ ಕಾಣೋ ವರ್ತನೆ. ನೋಡೋಕೆ ದೈವ ಪುರುಷ, ದೈವಾನುಭೂತಿ ಹೊಂದಿರುವ ಮಹಾಪುರುಷನಂತೆ ಪೋಸ್ ಕೊಡ್ತಾ ಇರೋ ಶ್ರೀ ಚಾಮುಂಡೇಶ್ವರಿ ಪೀಠದ ಪೀಠಾಧಿಕಾರಿ ಮನೀಶ್ ಗುರೂಜಿ ಅಂಡ್ ಬೆಂಬಲಿಗರ ವರ್ತನೆ. ಪ್ರಿಯ ವೀಕ್ಷಕರೇ, ಒಮ್ಮೆ ಇವರ ಮುಖಗಳನ್ನ ನೋಡಿಬಿಡಿ. ಯಾಕಂದ್ರೆ ಮನೀಶ್ ಗುರೂಜಿ ಅಂಡ್ ಟೀಮ್ ಮಾಡಿರೋ ಗನಂದಾರಿ ಕೆಲಸದ ಬಗ್ಗೆ ನಾವು ಹೇಳಲೇಬೇಕು. ಅಲ್ಲ ಕಣ್ರಿ, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಜಾತ್ರೆ ಉತ್ಸವ ಮಾಡೇ ಮಾಡ್ತಾರೆ. ಹಾಗಂತ ಅವರು ಬೇರೆಯವರಿಗೆ ತೊಂದರೆ ಕೊಡ್ತಾರ? ಒಮ್ಮೆ ಯೋಚಿಸಿಬಿಡಿ. ಯಾಕಂದ್ರೆ ಇಲ್ಲಿ ನಡೆದಿರೋದು ಕೂಡ ಅಂಥದ್ದೇ ವಿಚಾರಕ್ಕೆ ದೌರ್ಜನ್ಯ. ಈತ ಯಾವ ಮಹಾನ್ ದೈವ ಪುರುಷ ಕಣ್ರಿ? ದೇವರ ಉತ್ಸವ ಮಾಡೋಕೆ ರಸ್ತೆಯನ್ನೇ ಬಂದು ಮಾಡಿದಂಥ ಪುಣ್ಯಾತ್ಮ. ಇದಲ್ಲದೆ ಬೇರೆಯವರು ಓಡಾಡೋದಕ್ಕೂ ಕೂಡ ತೊಂದರೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಿರಿಕ್ ಕೂಡ ಶುರುವಾಗಿದೆ. ಅದು ವಕೀಲರ ಮೇಲೆ ಅನ್ನೋದು ವಿಶೇಷ. ರಸ್ತೆ ಬಂದು ಮಾಡಿ, ಟ್ರಾಫಿಕ್ ಜಾಮ್ ಮಾಡಿ, ಅದ್ಯಾವ ಪುರುಷಾರ್ಥಕ್ಕೆ ಉತ್ಸವವನ್ನ ಮಾಡಿದ್ರೋ ಏನೋ. ಆದ್ರೆ ಅದೇ ದಾರಿಯಲ್ಲಿ ಬರ್ತಾ ಇದ್ದ ವಕೀಲ ಗಿರೀಶ್ ಕಾರಿನ ಹಾರ್ನ್ ಮಾಡಿದ್ದಾರೆ. ಸ್ವಲ್ಪ ದಾರಿ ಬಿಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಮನೀಶ್ ಗುರೂಜಿ ಇದನ್ನಲ್ಲ, ಆತನ ಬೆಂಬಲಿಗರು ವಕೀಲರ ಮೇಲೆ ಎರಗಿದ್ದಾರೆ, ಗಲಾಟೆ ಮಾಡಿದ್ದಾರೆ, ಥಳಿಸಿದ್ದಾರೆ ಕೂಡ. ಇಷ್ಟೇ ಮಾಡಿದ್ರೆ ಇವತ್ತು ನಾವು ಈ ಸ್ಟೋರಿ ಮಾಡೋ ಅವಶ್ಯಕತೆ ಇರಲಿಲ್ಲ, ನಿಮ್ಮ ಮುಂದೆ ತರೋದನ್ನ ಮಾಡ್ತಾನೂ ಇರಲಿಲ್ಲ. ಆದ್ರೆ ಈ ಮಾನಗೆಟ್ಟ ಗುರೂಜಿಯವರ ಕಡೆಯವರು ಹೆಣ್ಣು ಅಂತಾನೂ ನೋಡದೆ ಗಿರೀಶ್ ಅವರ ತಾಯಿಯ ಸೀರೆ ಎಳೆದು ಅವಮಾನವನ್ನ ಮಾಡಿದ್ದಾರೆ. ಹೌದು, ಮಾಗಡಿ ತಾಲೂಕು ಸೋಲೂರು ಹೋಬಳಿಯ ಶಿವಗಂಗೆ ರಸ್ತೆಯಲ್ಲಿರೋ ಗೋರೂರು ಗ್ರಾಮ. ಈ ಗ್ರಾಮದಲ್ಲಿ ಸ್ಥಾಪಿತವಾಗಿರುವ ಶ್ರೀ ಚಾಮುಂಡೇಶ್ವರಿ ಪೀಠದ ಪೀಠಾಧಿಕಾರಿ ಮನೀಶ್ ಗುರೂಜಿ ಮತ್ತು ಬೆಂಬಲಿಗರು ಸೇರಿ ವಕೀಲ ಗಿರೀಶ್, ಅವರ ತಾಯಿಯ ಅನುಸೂಯ, ತಂದೆ ಶ್ರೀನಿವಾಸ್ ಮತ್ತು ಸಹೋದರ ಚೇತನ್ ಮೇಲೆ ಯಗ್ಗಾಮುಗ್ಗ ಹಲ್ಲೆ ಮಾಡಿ ದೌರ್ಜನ್ಯ ಎಸಗಿದ್ದಾರೆ. ದೇವರ ಉತ್ಸವ ಕಾರ್ಯ ನಡೆಯುತ್ತಿದೆ, ಗೊತ್ತಾಗಲ್ವಾ? ಆರ್ನ್ ಮಾಡ್ತಾರೆ ಅನ್ನೋ ನೆಪವನ್ನೇ ಹಿಡಿದು ವಕೀಲರ ಕುಟುಂಬದವರ ಮೇಲೆ ಮನಸೋ ಇಚ್ಛೆಯಂತೆ ಥಳಿಸಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಮನೀಶ್ ಗುರೂಜಿಯವರ ಒಣಜಂಬ ಎದ್ದು ಕಾಣ್ತಿದೆ. ನಮ್ಮ ದೌರ್ಜನ್ಯವನ್ನ ಕೇಳೋರು ಯಾರು ಇಲ್ಲ ಅನ್ನೋ ಮೆಸೇಜ್ ಅನ್ನ ಪಾಸ್ ಆಗ್ತಿದೆ ಅಲ್ವಾ? ಇದೆಲ್ಲ ಬಿಡಿ, ಯಾವಾಗ ವಕೀಲ ಗಿರೀಶ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರೋ ಆಗ್ಲೇ ನೋಡಿ ಮನೀಶ್ ಗುರೂಜಿ ಹೊಸ ಹೈಡ್ರಾಮವನ್ನ ಶುರು ಮಾಡಿದ. ವಕೀಲನ ಮೇಲೆ ಅಲ್ಲೇ ಮಹಿಳೆ ಸೀರೆ ಎಳೆದು ಆರೋಪವನ್ನ ಕೂಡ ಪೊಲೀಸರ ಮುಂದೆ ತಳ್ಳಿ ಹಾಕಿದ. ಈಗ ಆರೋಪ ಮಾಡ್ತಾರೆ ಸರ್, ಆರೋಪಕ್ಕೆ ಸಾಕ್ಷಿ ಇದೆಯಲ್ಲ, ಅವ್ರು ಸಾಕ್ಷಿ ಕೊಡ್ಲಿ ಸರ್. ಈಗ ಖಂಡಿತವಾಗೂ ದಾಖಲೆ ಇದೆ. ಆಮೇಲೆ ಈಗ ಅವರು ತಾಯಿಗೆ ಏನೋ ಹೇಳಿದ್ದಾರೆ ನೋಡಿ, ಅವ್ರ ತಾಯಿ ನನಗೆ ತಾಯಿ ಇದೆ, ನಾವು ಪೀಠಾಧಿಪತಿಗಳಾಗಿ ಪ್ರತಿಯೊಬ್ಬರು ನಮಗೆ ತಾಯಿ, ನಾವು ಆ ಕೆಲಸ ಮಾಡೋಂಥವ್ರು ಆಗ್ಬೋದಾ? ಆರೋಪ ಅವ್ರು ಇರ್ಬೋದು, ಸಂತೋಷ, ಇನ್ನೂ ಬೇಕು ಆರೋಪ ಅವ್ರು ಮಾಡಿ, ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ, ಏನಾರ ಮಾಡಲಿ, ಆದರೆ ತಾಯಿ ಮೇಲೆ ಗೌರವ ಇದೆ. ಹಾಗಾದ್ರೆ